ಈಗಿನ್ನ 2 ಗಂಟೆ ತುಮಕೂರು ರೀಚ್ ಆದ್ವಿ. ಸಿನ್ಸ್ ಮಾಲೆ ಹಾಕ್ಕೊಂಡಿದ್ರಿಂದ ಇಟ್ ವಾಸ್ ಅನದರ್ ಸನ್ಯಾಸಿ ಒಂದು ಬೈಸಿಕಲ್. ಅಂದರೆ 2016 ಒಂದು ಬೈಸಿಕಲ್ ಟ್ರೆಕ್ ಮಾಡಿದೆ ಎಂಟೈರ್ ಕರ್ನಾಟಕ. ಸೊ ಅದೇ ರೀತಿ ಇದೊಂದು ಜರ್ನಿ ಆಗಿತ್ತು. ಸ್ವಾಮಿ ಶರಣಂ. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್. ಲಾಸ್ಟ್ K2K ನಿಯರ್ಲಿ 1 year ಅನಿಸುತ್ತೆ ವಿಡಿಯೋ ಮಾಡಿ. ಸೊ ಇದೇ ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಅಗೇನ್ ಅನದರ್ ಬೈಸಿಕಲ್ ಟ್ರೆಕ್. ಶಿರ್ಡಿಗೆ ಹೊರಟಿದ್ದೀನಿ, ಬ್ಯಾಂಗ್ಳೂರು ಟು ಶಿರ್ಡಿ ಆ್ಯಂಡ್ ಐಮ್ ಕಮಿಂಗ್ ಬ್ಯಾಕ್ ಅಗೇ ಶಿರ್ಡಿ ಟು ಬ್ಯಾಂಗ್ಳೂರ್. ಸೊ 1 year ಆಲ್ಮೋಸ್ಟ್ ತುಂಬ ನಡೆದಿದೆ ವಿಚಾರಗಳನ್ನ. ಮೇಯ್ನ್ಲಿ ಏನಂದರೆ ನನ್ನ ಸಿನಿಮಾ ಶುಭಮಂಗಳ ರಿಲೀಸ್ ಆಗಿತ್ತು. ಪ್ರಾಬ್ಲಿ ಹೆಚ್ಚಿನ ಜನ ನೋಡಿಲ್ಲ ಅನಿಸುತ್ತೆ. ಸೊ ಓಕೆ, ಇನ್ವೆಸ್ಟ್ ಲುಕಿಂಗ್ ಔಟ್ ಫಾರ್ OTT ಆ್ಯಂಡ್ ಅದರ್ ಆಪ್ಷನ್ಸ್, TV ಆಪ್ಷನ್ಸ್. ನೋಡೋಣ, ಬಂದಮೇಲೆ ಅವೆಲ್ ಬಿ ಪೋಸ್ಟೆಡ್. ಸೊ ಶಿರ್ಡಿಗೆ ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾನು ನಡ್ಕೊಂಡು ಹೋಗಿದ್ದೀನಿ. 17 days ಐ ಟುಕ್. ಸೊ ಇದು ಒಂದು ಹರಕೆ ಇತ್ತು, ಶಿರ್ಡಿಗೆ ಹೋಗಬೇಕು ಅಂತ ಬೈಸಿಕಲಲ್ಲಿ. ಸೊ ಅದಕ್ಕೆ ಈಗ ಶಿರ್ಡಿಗೆ ಹೋಗ್ತಾ ಇದ್ದೀನಿ. ಇಟ್ಸ್ ನಿಯರ್ಲಿ 1000 kilometers ಶಿರ್ಡಿ. ಸೊ ಇಟ್ ಶುಡ್ ಬಿ ಅರೌಂಡ್, ನಾನು ಗೊತ್ತಿರೋ ಪ್ರಕಾರ 7ರಿಂದ 10 ದಿನ, ಎನಿ ನಂಬರ್ ಆಫ್ ಡೇಸ್. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಟುಡೇ ಇಸ್ ದ ಫಸ್ಟ್. ಬೆಳಗ್ಗೆ ಓಕೆ, ನಾನು ಯಾಕೆ ಈ ಬಟ್ಟೆ ಹಾಕ್ಕೊಂಡಿದ್ದೆ ಅಂತ ನಿಮಗಿನ್ನ ಸ್ವಲ್ಪ ಕೆಲವ್ರಿಗೆ ಗೊತ್ತಿರುತ್ತೆ. ಅಯ್ಯಪ್ಪ ಮಾಲೆ ಹಾಕ್ಕೊಂಡಿದ್ದೀನಿ. ಎವ್ರಿ ಇಯರ್ ಹಾಕ್ಕೊಳ್ತೀನಿ ನಾನು. ಐ ಥಿಂಕ್ ಫ್ರಮ್ ಪಾಸ್ಟ್ 22 years ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು 2 years ಹಾಕ್ಕೊಳ್ಳೋಕ್ಕಾಗಿಲ್ಲ. ಸೊ ಐ ಥಿಂಕ್ 2016 ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಫುಲ್ ಕರ್ನಾಟಕ ಸೈಕ್ಲಿಂಗ್ ಮಾಡಿದ್ದೆ. ಸೊ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮಾಲೆ ಹಾಕ್ಕೊಂಡು ಸೈಕ್ಲಿಂಗ್ ಮಾಡೋದು ಒಂಥರ ಹೈ ಆ್ಯಕ್ಚುಲಿ. ಯು ಬಿ ಇನ್ ಯುವರ್ ಪ್ಯೂರೆಸ್ಟ್ ಫಾರ್ಮ್. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆ ಮಾಲೆ ಹಾಕ್ಕೊಂಡೆ, 5:30 ಹೋಗಿ ಮಾಲೆ ಹಾಕ್ಕೊಂಡು ಮನೆಗೆ ಬಂದು ಮನೆಯಿಂದ ಒಂದು 7 o'clock ಹೊರಟೆ. ಸೊ ಈಗ 11 o'clock ನಾನು ನೆಲಮಂಗಲ ದಾಟಿ ಈಗ ತುಮಕೂರು ರೋಡಲ್ಲಿದ್ದೀನಿ. ನೆಲಮಂಗಲ ತುಮಕೂರು ಟೋಲ್ ರೋಡಲ್ಲಿ. ಸೊ ಟಾರ್ಗೆಟ್ ಇವತ್ತು ತುಮಕೂರಿಗೆ. ನೋಡೋಣ, ತುಮಕೂರು ಬೇಗ ರೀಚ್ ಆದರೆ ಸ್ವಲ್ಪ ಮುಂದೆ ಪುಷ್ ಮಾಡ್ಬೋದು, ನೋಡೋಣ. ಈಗಿನ್ನ 2 ಗಂಟೆ ತುಮಕೂರು ರೀಚ್ ಆದ್ವಿ. ಸೊ ನಾನು ಅಂದ್ಕೊಂಡಿದ್ದು ಫಸ್ಟ್ ದಿನ ಜಾಸ್ತಿ ತುಳಿಯೋಕ್ಕಾಗಲ್ಲ. ಸೊ ವರ್ತೂರಿಂದ ತುಮಕೂರು 90 odd kilometers. ಸೊ ತುಮಕೂರಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ 2 ಗಂಟೆಗೆ ತುಮಕೂರು ರೀಚ್ ಆದ ಕಾರಣ ಈಗ ಮುಂದಕ್ಕೆ ಹೋಗಬೇಕು. ಸೊ ಶಿರಾ ಇಲ್ಲಿಂದ 50 kilometers. ಸೊ 50 kilometers ಅಂದರೆ ಆದರೆ ಶಿರಾ ರೀಚ್ ಆಗೋದು. ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಏನಾದರೂ ಸ್ಟೇ ಸಿಕ್ಕಿದ್ರೆ ಉಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಊಟ ಮಾಡಿಲ್ಲ, ಮುಂದೆ ಹಣ್ಣೇನೋ ತೊಗೊಳ್ಳೋಣ ಅಂತ ಪ್ಲ್ಯಾನು. ಸೊ ದಟ್ಸ್ ಐಡಿಯಾ. ಮಾಲೆ ಹಾಕ್ಕೊಂಡ್ರೆ ಬೆಳಗ್ಗೆ 2 ಹೊತ್ತು, ಬೆಳಗ್ಗೆ ಸಾಯಂಕಾಲ ತುಂಬ ಹೊಟ್ಟೆ ಹಸಿದ್ರೆ ಮಾತ್ರ ಮಧ್ಯಾಹ್ನ ತಿಂತೇನೆ. ಇಲ್ಲಾಂದರೆ ಫ್ರೂಟ್ಸ್ ಆರ್ ಮೋರ್ ಲಿಕ್ವಿಡ್ಸ್. ಸೊ ನೋಡೋಣ. ಗುಡ್ ಮಾರ್ನಿಂಗ್. ಸ್ವಾಮಿ ಶರಣಂ. ಈಗ ಒಂದು 8 ಗಂಟೆ. ಸೊ ಇಲ್ಲಿಂದ ಶಿರಾಯಿಂದ ಹೊರಟಿದ್ದೀನಿ. ಸೊ ರಾತ್ರಿ
ಅಲ್ಲೇ ಉಳ್ಕೊಂಡೆ. ಇಟ್ ವಾಸ್ ಎ ಗುಡ್ ಸ್ಟೇ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿದ್ರು. ಎಬ್ಬಿಸಿ ಕಣ್ಣಿ ಸ್ನಾನ ಮಾಡಿ ಭಜನೆ ಮಾಡಿ ಅವರೇ ಬ್ರೇಕ್ಫಾಸ್ಟ್ ಮಾಡಿ ಈಗ ತಿಂದು ನಾನು ಹೊರಟಿದ್ದು. ನಾನು ಉಳ್ಕೊಳ್ತಾ ಇದ್ದೆಲ್ಲ ಒಂದು ಲಾಡ್ಜಸ್ ಹೋಟೆಲ್ಸಲ್ಲಿ ಉಳ್ಕೊಂಡೇ ಇಲ್ಲ. ಮೇಜಲ್ಲಿ ಉಳ್ಕೊಂಡಿದ್ದೆಲ್ಲ ವೆರಿ ಸಿಂಪಲ್ ಚಿಕ್ಕ ಚಿಕ್ಕ ಟೆಂಪಲ್ಸಲ್ಲಿ, ಔಟ್ಸೈಡ್ ಟೆಂಪಲ್ಸಲ್ಲೇ ಮೇಜಲ್ಲಿ ಉಳ್ಕೊಂಡಿರೋದು. ಸೊ ಇದು ದಟ್ ವಾಸ್ ಒಂಥರ ನಾನು ಆಗಲೇ ಹೇಳ್ದಂಗೆ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಹೋಲ್ ಜರ್ನಿಯಲ್ಲಿ ಬೈಸಿಕಲ್ ಸೊ ಅಲ್ಲಲ್ಲಿ ಚೆಕ್ ಮಾಡಿಸ್ತಾ ಇದ್ದೆ, ಬಿಕಾಸ್ ಬ್ಯಾಕ್ ವೀಲ್ ಅಷ್ಟು ವೆಯ್ಟ್ ಯೂಶಲಿ ನಾನು ಬೈಸಿಕಲ್ ತೋರಿಸಿದ್ದೀನಿ. ಸೊ ಅಷ್ಟು ವೆಯ್ಟ್ ಹಾಕೋದ್ರಿಂದ ಫಸ್ಟ್ಲಿ ದಿಸ್ ಸೈಕಲ್ ಇಸ್ ನಾಟ್ ಮೆಂಟ್ ಫಾರ್ ಲಾಂಗ್ ರೈಡ್ಸ್. ಮೂರೋ ದ್ಯಾಟ್ ನಾನು ಅಷ್ಟು ವೆಯ್ಟ್ ಬೇರೆ ಹಾಕೋದ್ರಿಂದ ಬ್ಯಾಕ್ ವೀಲ್ ಇಶ್ಯೂಸ್ ಬರುತ್ತೆ ಅಂತ ಗೊತ್ತಿತ್ತು. ಸೊ ಒಂದೆರಡು ಕಡೆ ಬರೋಕ್ಕೆ ಮುಂಚೆನೇ ಸರ್ವಿಸ್ ಎಲ್ಲ ಮಾಡಿಸಿದೆ. ಒಂದು ಕಡೆ ಪೆಡಲ್ ಹೋಗ್ಬಿಡ್ತು. ಸೊ ಒಂದೇ ಒಂದು ಐರನ್ ಇದರಲ್ಲಿ ಒಂದು 20 ಕಿಲೋಮೀಟರ್ಸ್ ಹೊರಟಿದ್ದೇನೆ. ಐ ಟುಕ್ ಎ ರೂಟ್ ಆಫ್ ಎಲ್ಲಪ್ಪ ಶಿರಾ, ಕುಷ್ಟಗಿ, ಬಿಜಾಪುರ, ದೆನ್ ಎಂಟ್ರಿಂಗ್ ಮಹಾರಾಷ್ಟ್ರ. ಆ ರೂಟಲ್ಲಿ ಹೋದೆ. ಸೊ ಬರಬೇಕಾದ್ರೆ ಸೇಮ್ ರೂಟಲ್ಲಿ ಬರ್ಬೋದಾಗಿತ್ತು. ಐ ಥಾಟ್ ಯೂಶಲಿ ಸೇಮ್ ರೂಟಲ್ಲಿ ಬರೋದು ಬೋರ್ ಆಗಿಬಿಡುತ್ತೆ. ಸೊ ಐ ಟುಕ್ ಎ ಡಿಫ್ರೆಂಟ್ ರೂಟ್. ಆ್ಯಂಡ್ ಸಿನ್ಸ್ ಐ ವಾಸ್ ಟೇಕಿಂಗ್ ಡಿಫ್ರೆಂಟ್ ರೂಟ್, ಸೊ ಮಂತ್ರಾಲಯ ಹೋಗಿ ಬರೋಣ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಶಿರಡಿಯಿಂದ ಮಂತ್ರಾಲಯ ಹೋಗಿ ಸೊ ಅಲ್ಲಿಂದ ಬೆಂಗಳೂರು ಬಂದೆ. ಸೊ ಲಾಸ್ಟ್ ಡೇ ಅನಂತಪುರಲ್ಲಿದ್ದೆ. ಸೊ ಅಲ್ಲಿಂದ ಬೆಂಗಳೂರು ಬರೋ ಒಂದು ಪ್ಲ್ಯಾನ್ ಇತ್ತು. ಸೊ ಲಾಸ್ಟ್ ಡೇ ಲೆಟ್ಸ್ ಕವರ್ 219 ಕಿಲೋಮೀಟರ್ಸ್ ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಲಾಸ್ಟ್ ಡೇನೇ ಐ ಥಿಂಕ್ ಹಿಂದುಗಡೆ ಟೈರ್ ಜಾಮ್ ಆಗೋಯಿತು. ಸೊ ಹೈವೇಯಲ್ಲಿ ಜಾಮ್ ಆಯಿತು. ಸೊ ಐ ನೀಡ್ ಟು ವೆಯ್ಟ್ ಫಾರ್ 1.5 hour. ಸೊ ಯಾರೋ ಒಂದು ಟ್ರಕ್ ಹೆಲ್ಪ್ ಮಾಡಿದ್ರು. ನೆಕ್ಸ್ಟ್ ಪೆನ್ಕೊಂಡ ದಾಟಿ ಮುಂದೆ 30-40 ಕಿಲೋಮೀಟರ್ಸ್ ಆದಮೇಲೆ ಐ ಥಿಂಕ್ ಪುಟ್ಪರ್ತಿ ಹತ್ರ ಒಂದು ರೆಡಿ ಮಾಡಿಸಿದೆ ಬೈಸೈಕಲ್ಲು. ಸೊ ಅಲ್ಲಿ ರೆಡಿ ಮಾಡಿಸಿ ಮುಂದೆ ಒಂದು 10 ಕಿಲೋಮೀಟರ್ಸ್ ಹೋದೆ. ಅಗೇನ್ ಸೇಮ್ ಜಾಮ್ ಆಗ್ತಾಯಿತ್ತು. ಮತ್ತು ಅಲ್ಲಿ ಬಾಗೇಪಲ್ಲಿಯಲ್ಲಿ ರೆಡಿ ಮಾಡಿಸಿದೆ. ರೆಡಿ ಮಾಡಿಸಿ ಮತ್ತೆ ಮುಂದೆ ಹೋದರೆ ಮತ್ತೆ ಅಗೇನ್ ಜಾಮ್ ಆಯಿತು. ಸೊ ದೆನ್ ದೇರ್ ಇಸ್ ನೋ
ಪಾಯಿಂಟ್ ಅಂದ್ಬಿಟ್ಟು ಮತ್ತೆ ಡೈರೆಕ್ಟ್ ಡೆಕ್ಕತ್ಲಾನ್ ಹೋಗೋಣ ಅಂದ್ಬಿಟ್ಟು ಡೆಕ್ಕತ್ಲಾನ್ ತೊಗೊಂಡೋದೆ. ಅನುಭವ ಸ್ಟೋರ್ ಚಿಕ್ಕಜಾನಲ್ಲಿ ಅಲ್ಲಿ ರೆಡಿ ಮಾಡಿಸ್ದೆ. ಸೊ ಓವರಾಲ್ ಒಂದು 50 ಕಿಲೋಮೀಟರ್ಸ್ ನಾನು ತುಳಿದೇ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಡೇ. ಸೊ ಟ್ರಕ್ಕಲ್ಲೇ ಇದಾಯಿತು. ಸೊ ದಟ್ಸ್ ಹೌ ಇಲ್ಲಿ ನಾವೇನು ಕೊಂತೀವಿ ಒಂದು 3 ಗಂಟೆಲ್ಲ ಆಗಲ್ಲ ನೋಡಿ. ಅಲ್ಲಿ ಚಿಕ್ಕ ಜಾಗ ರೆಡಿ ಮಾಡಿದ್ರು ಪಾಪ ಅವರು ದೇ ಆರ್ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ. ಜಿಪಿನ್ ಅಂತ ಅಲ್ಲಿ ಒಬ್ಬ ಪರ್ಸನ್. ಅಂದರೆ ದ ಹೋಲ್ ಜರ್ನಿನ ಒಂದು ರಿಕಾಲ್ ಮಾಡಿಸ್ಬಿಡ್ತು. ಸೊ ನೆನ್ನೆ ರಾತ್ರಿ ಬಂದೆ, ಒಂದು 9 o'clock ಮಾಯ ರೀಚ್ ಆದೆ. ಸೊ ಓವರಾಲ್ 14 days ಜರ್ನಿಯಲ್ಲಿ ಮೋರ್ ದೆನ್ 2000 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ಇಟ್ ವಾಸ್ ಜಸ್ಟ್ ರೈಡ್ 120-130 ವಾಸ್ ಮಿನಿಮಮ್ ಕಿಲೋಮೀಟರ್ಸ್ ಐ ಯೂಸ್ ಟು ರೈಡ್. ಸೊ ಕೆಲವು ದಿನ ಅಂತೂ ಐ ಯೂಸ್ ಟು ರೈಡ್ 150, 160, 180 ಕಿಲೋಮೀಟರ್ಸ್. ಆ್ಯಂಡ್ ಯೂಶಲಿ ಬೆಳಕಾಗದೆ 6:30, ಯೂಶಲಿ ಅರೌಂಡ್ 6:30 I used to start and 6:30 I used to end, but only 2 days ಸ್ವಲ್ಪ 3 days, last 3 days I think ಸ್ವಲ್ಪ ರಾತ್ರಿಯಿಂದ ತುಳಿದಿರೋದು. ಒಂದು ಬಂದ್ಬಿಟ್ಟು till 7 o'clock I rode in reaching ಮಂತ್ರಾಲಯ. till 8:30 I rode from ಮಂತ್ರಾಲಯ to ಅನಂತಪುರ. ದಟ್ ವಾಸ್ ಎ ಜರ್ನಿ ಆ್ಯಕ್ಚುಲಿ. ಆ ರೈಡ್ ಆ ಒಂದು ಸ್ಟ್ರೆಚ್ ಅಂತೂ ಸಿಕ್ಕಾಪಡೆ ಟೈರಿಂಗ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಸ್ಟ್ರೆಚ್ ಮಾಡಿ ತುಳಿದಿದ್ದು ಮಂತ್ರಾಲಯ ಟು ಅನಂತಪುರ. ಮೋರ್ ದೆನ್ 180 ಕಿಲೋಮೀಟರ್ಸ್ ಸಿಗ್ತದೆ. ಸೊ ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಬೇಸಿಕ್ಲಿ ಸೋಲೋ ರೈಡ್ಸ್ ವಿಲ್ ಹೆಲ್ಪ್ ಯು ಟು ಟಾಕ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ನೀವು ಮಾತಾಡ್ಕೊಳಕ್ಕೆ ಒಂದು ಟೈಮ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ರೀಥಿಂಕ್ ಆನ್ ಯುವರ್ ಲೈಫ್, ಏನು ಮಾಡಬೇಕು ಅಂತ ಒಂದು ಸ್ಪೇಸ್ ಕೊಡುತ್ತೆ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಫ್ರಮ್ ನೌ ಐ ಥಿಂಕ್ ಐ ಆಮ್ ಮೋರ್ ಚಾರ್ಜ್ಡ್ ಅಪ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಪ್ರಾಜೆಕ್ಟ್ಸ್ ಆಗ್ಬೋದು, ನೆಕ್ಸ್ಟ್ ಕಮಿಂಗ್ ಥಿಂಗ್ಸ್ ಇನ್ ಲೈಫ್. ಸೊ ನೋಡೋಣ, ಐ ವಿಲ್ ಕೀಪ್ ಯು ಪೋಸ್ಟೆಡ್. ಥ್ಯಾಂಕ್ ಯು.